ತಮ್ಮ ಇಷ್ಟೊತ್ತರಿ ದರ್ಲಿ ಬರ್ಗರ್ ಸಾಕು ಕುತ್ರಿ ಮಾಡ ಕಡಿಮೆ ಮತ್ತೆ ಬರ್ಗರ್ ಸೈ ಎಂತ ಹೇಳೋದಿನ ದರ್ಲಿ ಬರ್ಗರ್ ಸಾಕ ಇದ್ದದ್ ಕುತ್ರಿ ಮಾಡ ಎಲ್ಲ ದರ್ಲಿ ಬರ್ಗದ್ದೆ ಮತ್ತೆ ದರ್ಕಟ್ಟೆ ದರ್ಲಿ ಬರ್ಗರ್ ಐತೆ ಹೇಗೆ ಮಾಡ್ತೀನಿ ಅಂತ ಇದೆ ನೀ ಯಾವನ ಮಾರ ಶಾಂತಿಯಿಂದ ಇದ್ದದ್ದೇ ಹೌದು ಅಂತಾದ್ರೆ ಶ್ರೀರಾಮಚಂದ್ರ, ಕ್ರಾಂತಿಗೆ ಮುಂದಾದೆ ಅಂತಾದ್ರೆ ರಾವಣ. ಕಣ್ಣು ಕತ್ಲೆ ಬಂತು, ಹಾರಿದಾಗ ನೀನು ನೋಡುವುದಕ್ಕೆ ಬಿಳಿ ಬಿಳಿ ಇದ್ದೆ, ಅವರು ನೋಡ್ಲಿಕ್ಕೆ ಬಿಳಿ ಬಿಳಿ ನಾನು ಕಣ್ಣು ಕತ್ಲೆ ಬಂದು. ಹೌದು, ಬೇರೆ ಏನು ಇರ್ಲಿಲ್ವಲ್ಲ ಕೊಡುಕ್ ನನ್ ಕೆಲವು ಆಯ್ಕಲ್ಲ ನೀವು ಮತ್ತೆ ಹೊತ್ತೆ ಮರ ಇಲ್ಲ ಮನೆ ಬಾಗಿಲು ಗೆದ್ದಿ ಹಾರದಾಗೆ ಧರ್ಮಸ್ಥಳ ಚಂದ್ರಣ್ಣ ನೆನಪು ಮಾಡಿದೆ. ಹೌದಾ? ಹಾಗೆ ಅವ್ರು ಹೇಗೆ ಹಾರ್ತಾರ? ಅವ್ರ 150 ತೆಂಕ್ ಹೊಡಿತಾರೆ. ಹೌದಾ? ನೀವು ಹಂಗಾರ್ದಾಗ 25 ಹಾರಿದೆಯಲ್ಲ. ಇದನ್ನ ಹಾಳು ಮಾಡಬೇಡ, ನೀನು ಹೆಣ ಕಾಯ್ಕೊ. ಅಲ್ಲ ನಾ ಸತ್ತು ಇರ್ತನಲ್ಲ, ನನ್ನ ಹೆಣಕ್ಕೆ ನಾನು ಹೆಂಗೆ ಹಾಕಂದೆ? ಓ, ಅದೊಂದು ಸುಳ್ಳಲ್ಲ. ಒಂದು ಕೆಲಸ ಮಾಡು, ಹೈಕಂಡೆ ಸಾಯ್. ಅಡ್ಡಿಲ್ಲ, ನಿಂಗೂ ಒಂದು ಬೇಕಲ್ಲ, ಏಡ್ ಮಾಡಿ ಇಡ್ತಿದ್ರೆ ನಾನು ನೋಡಿ ಸುಮ್ಮನೆ ಹೊತ್ತಿಲ್ಲ. ಏನು ಸುಂದರಿ ಗರ್ಭವಿದೆ, ನೀ ಚಂದದೆ ಬದುಕಲು ಬರೀ ಹಾರ ಹಾಕಿದ್ದ. ಹೌದು, ಏನು ಇಲ್ಲ ಅದ್ರಲ್ಲಿ, ಎಂತ ಹೂಗಲ್ಲ ಇತ್ತಲ್ಲ, ಅದಕ್ಕೆ ಬರೀ ಹಾರ ಅಂತಿದ್ದ ನಾನು. ಬೇರೆ ಏನು ಇರ್ಲಿಲ್ವಲ್ಲ ಕೊಡುಕ್ ನನ್ ಕೆಲವು ಆಯ್ಕಲ್ಲ. ನೀವು ಅಷ್ಟರಲ್ಲೇ ಇದ್ದೀರಿ ಅಣ್ಣ. ತಮ್ಮ ಒಳ್ಳೆ ಆಯ್ತಮ್ಮ, ಒಳ್ಳೆದಾಯ್ತಾ? ಹೌದೌದು. ಹಾಗೆ ಹಾರದಾಗೆ ಧರ್ಮಸ್ಥಳ ಚಂದ್ರಣ್ಣ ನೆನಪು ಮಾಡಿದೆ. ಹೌದಾ? ಹಾಗೆ ಅವ್ರು ಹೇಗೆ ಹಾರ್ತಾರ? ಅವ್ರ 150 ತೆಂಕ್ ಹೊಡಿತಾರೆ. ಹೌದಾ? ನೀವು ಹಂಗಾರ್ದಾಗ 25 ಹಾರಿದೆಯಲ್ಲ. ನಿನ್ನ ಕಾರ್ ಮಾತೆ ಇರ್ಲಿಕ್ಕೆ ತೆಗೀದು. ಒಂದು ಕೆಲಸ ಮಾಡು, ಇದನ್ನ ಹಾಳು ಮಾಡಬೇಡ, ನೀನು ಹೆಣ ಕಾಯ್ಕೊ. ಅಲ್ಲ ನಾ ಸತ್ತು ಇರ್ತನಲ್ಲ, ನನ್ನ ಹೆಣಕ್ಕೆ ನಾನು ಹೆಂಗೆ ಹಾಕಂದೆ? ಓ, ಅದೊಂದು ಸುಳ್ಳಲ್ಲ. ಒಂದು ಕೆಲಸ ಮಾಡು, ಹೈಕಂಡೆ ಸಾಯ್. ಅಡ್ಡಿಲ್ಲ, ನಿಂಗೂ ಒಂದು ಬೇಕಲ್ಲ, ಏಡ್ ಮಾಡಿ ಇಡ್ತಿದ್ರೆ ನಾನು ನೋಡಿ ಸುಮ್ಮನೆ ಹೊತ್ತಿಲ್ಲ. ಏನ್ ಹಾಕ್ತೀವ ಅವನಿಗೆ? ಏನಾಯ್ತು? ಅಲ್ಲ ಸುಮ್ಮನೆ ಹೋಗಿ ಅವ್ರಿಗೆ ಜೋರ ಆಗ್ತಿರಲ್ಲ ನೀವು. ಅವರಿಗೆ ಅವ್ರಿಗೆ ಜೋರ ಆಗ್ತಾ? ಬೇಸರ ಮಾಡ್ಕೊಳ್ಬೇಡಿ, ಆದ ಪ್ರಕರಣವೇ ಬೇರೆ. ಏನು? ನೀನು ಆಡಿದ ಮಾತು ಕೇಳಿದಾಗ ನನಗೆ ಸಿಟ್ಟು ಬಂತು. ಸಿಟ್ಟಿನ ಬರದಲ್ಲಿ ಹಾರಿದ್ದ, ಕಣ್ಣು ಕತ್ಲೆ ಬಂತು. ಹಾರಿದಾಗ ನೀನು ನೋಡುವುದಕ್ಕೆ ಬಿಳಿ ಬಿಳಿ ಇದ್ದೆ, ಅವರು ನೋಡ್ಲಿಕ್ಕೆ ಬಿಳಿ ಬಿಳಿ ನಾನು ಕಣ್ಣು ಕತ್ಲೆ ಬಂದು. ಹೌದು, ನಂಗೆ ಅವ್ರು ಬಿಳಿ ಹಾಕೊಂಡದ್ದು ಮರದ ಕಣ್ಣು ಕತ್ಲೆಗೆ. ನೀನೇ ಕಂಡಿದ್ದೇನೆ. ಹೌದು, ಹೊಲ್ಲು ಕಣ್ಣ ನೀನೇ ಅಂತ ಹೋಗಿ ಅವ್ರಿಗೆ ಜೋರಾದದ್ದು. ಅಣ್ಣ, ಬೇಸರ ಮಾಡ್ಕೊಳ್ಬೇಡಿ, ನಾವು ನೀವು ಒಂದೇ, ನಿಮ್ಮ ಸ್ವಭಾವ ಒಂದೇ. ಅವರಿಗೊಂದು ಹೋಲಿಸ್ಬೇಡಿ, ನಿಮ್ಮ ಸ್ವಭಾವ ಹೊರದಂತ. ಏನು? ಸುಂದರಿ ಗರ್ಭವಿದೆ, ನೀ ಚಂದದೆ ಬದುಕಲು ಭಯಂಕರ. ಏನು ಏನ ಹಬ್ಬ? ನಾನೆಲ್ಲಿ ಗರ್ವ ಮಾತಾಡಿದೆ? ಗರ್ವ ಮಾತಾಡೋದಕ್ಕೆ ಇನ್ನೇನು ಉಂಟು? ಏನಾಗಿದೆ? ಇಲ್ಲಿಯವರೆಗಾಗಿ ಹೆಣ್ಣು ಎಂಬ ಕಾರಣಕ್ಕಾಗಿ ನಯ ವಿನಯ ಪ್ರೀತಿಯಿಂದ ಮಾತನಾಡಿದ್ರೆ ಉದ್ದಡದಿಂದ ವರ್ತಿಸ್ತಾ ಇದ್ದೀಯ. ನಾನೆಲ್ಲಿ ಉದ್ದಡದ? ಏನ್ ಕೂಗುದೇರಿ ನೀವು? ಕೂಗುತ್ತೇನೆ. ಏನೀಗ? ನನ್ನ ಒಂದು ಮುಖ ಮಾತ್ರ ನೀನು ನೋಡಿದೀಯ, ಮತ್ತೊಂದು ಮುಖ ಎಲ್ಲಿ ಇಟ್ಟಿದ್ರಿ? ಅಲ್ಲಿ ಪೆಟ್ಟಿಗೆ ಇಟ್ಕೊಂಡು ತಗೊಂಡು ಬನ್ನಿ. ಎಂತ ಎರಡೆರಡು ಮುಖ ಇರುತ್ತಾ? ಮತ್ತೆ ಒಂದು ಮುಖ ಮಾತ್ರ ನೋಡಿದೆ ಅಂತ? ಹಾಗಲ್ಲ, ನನ್ನ ಅಂತರಂಗವನ್ನ ತಿಳಿದವಳು ನೀನಲ್ಲ. ಒಂದು ಸತ್ಯವನ್ನ ನೀನು ತಿಳಿಯಲೇಬೇಕು. ಏನು? ಶಾಂತಿಯಿಂದ ಇದ್ದದ್ದೇ ಹೌದು ಅಂತಾದ್ರೆ ಶ್ರೀರಾಮಚಂದ್ರ, ಕ್ರಾಂತಿಗೆ ಮುಂದಾದೆ ಅಂತಾದ್ರೆ ರಾವಣ.
ಏನ್ ಬಾಬಾ ಏನೇನು? ಶಾಂತಿಯಿಂದ ಇದ್ದದ್ದೇ ಹೌದು ಅಂತಾದ್ರೆ ಶ್ರೀರಾಮಚಂದ್ರ, ಹಾ. ಕ್ರಾಂತಿಗೆ ಮುಂದಾದೆ ಅಂತಾದ್ರೆ ರಾವಣ. ಏನು ಪ್ರಯೋಜನ ಇಲ್ಲ, ಯಾಕ? ಪರಿಣಾಮವೂ ಇಲ್ಲ. ಯಾವ್ದು? ಯಾಕೆ ಅವ್ರ ಹೆಸರೆಲ್ಲ ಹೇಳ್ತೀರಿ? ಆ, ಸರಿ ಬಿಡಿ. ಆ. ರಾವಣನ ಹೆಸರು ಹೇಳಿದ್ದು ಬಹಳ ಒಳ್ಳೇದೇ ಆಯ್ತು. ಆ. ಅವನು ದೊಡ್ಡ ಹೆಣ್ಣುಚ್ಚ, ಆ. ನೀವಿಬ್ರು ಹೆಣ್ಮಕ್ಳು ಹುಚ್ಚರು. ಇರ್ಲಿ. ಮತ್ತೆ ಆ. ಆ ರಾಮಚಂದ್ರನ ಹೆಸರೆಲ್ಲ ಹೇಳಿ ಹಾಳು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ? ಅಯೋಧ್ಯೆಯ ಶ್ರೀರಾಮಚಂದ್ರ ಆ. ಏಕಪತ್ನಿ ವ್ರತಸ್ಥ. ನಿಮ್ಮಾಗಿ ಹೆಣ್ಣುಚ್ಚ ಅಲ್ಲ ಏನು? ಯಾರ? ಅಯೋಧ್ಯೆಯ ಶ್ರೀರಾಮಚಂದ್ರ ಅವ ಯಾರ? ದಶರಥ ಚಕ್ರವರ್ತಿಯ ಮಗ, ದಶರಥ. ಸೂರ್ಯವಂಶಜ, ಸೀತಾ ವಲ್ಲಭ. ಹಾಗೆಲ್ಲ ಉಂಟಾ? ನೀವು ಮತ್ ರಾಮ ಅಂತ ಹೇಳಿದ್ ಯಾರು? ನಾನು ಹೇಳದ್ದು ಕಿಗ್ಗದ ರಾಮ. ಯಾವ ರಾಮ? ಕಿಗ್ಗ. ದೇವ್ರೇ, ಕಿಗ್ಗದ ರಾಮ. ನಿಮಗೆ ಉದಾಹರಣೆ ಸಿಕ್ಕುದೇ ಇಂಥವರೆಯ? ನನಗೆ ಕಿಗ್ಗದ ರಾಮ, ಕೊಪ್ಪದ ರಾಮ ಅವರೇ ಅಲ್ಲ. ಯಾಕಾದ್ರೂ ಭೂಮಿ ಮೇಲೆ ಇದ್ದೀರಿ ನೀವು? ಯಾಕೆ? ಅಯೋಧ್ಯೆಗೆ ರಾಮಚಂದ್ರನ ಕುರಿತು ಆ. ಒಂದಿನಿತು ತಿಳಿದಿಲ್ಲ. ನಾವು ಒಳ್ಳೇದು ಓದುವುದೂ ಇಲ್ಲ, ಕೇಳುವುದೂ ಇಲ್ಲ, ನಮ್ಗೆ ಆಗುವುದೂ ಇಲ್ಲ. ಬೇಡ್ದಿದ್ದೆ ಹೋಗ್ತೀರಿ ಅಲ್ಲಿಂದ. ಇಲ್ಲೋಣ, ಒಂದ್ ಮನ್ಸು ಮಾಡ. ಏನ್ ಮನ್ಸ್ ಮಾಡುದು? ಕಾಣ. ಅದು ಹಾಳಾಗ್ ಹೋಗ್ಲಿಕ್ಕೆ. ಇನ್ನು ಹೋಗಿ ಮತ್ತೆ ಹೇಳಿದ್ದೇನೆ. ಬೇಡ ಬಾವ, ಹೋಗಿ. ಬಳಿರೆ ಬಳಿರೆ ಭುವನ ಸುಂದರಿ, ಬಳಿರೆ ಬಳಿರೆ ಭುವನ ಸುಂದರಿ 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 ಸುರ ಸುಂದರಿ 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 ಸುಂದರಿ. ತಮ್ಮ ಇಷ್ಟೊತ್ತರಿ ದರ್ಲಿ ಬರ್ಗರ್ ಸಾಕು, ಕುತ್ರಿ ಮಾಡ ಕಡಿಮೆ ಮತ್ತೆ ಬರ್ಗರ್ ಸೈ. ಎಂತ ಹೇಳೋದಿನ? ದರ್ಲಿ ಬರ್ಗರ್ ಸಾಕ, ಇದ್ದದ್ ಕುತ್ರಿ ಮಾಡ. ಎಲ್ಲೋ ದರ್ಲಿ ಬರ್ಗದ್ದ. ಮತ್ತೆ ದರ್ಕಟ್ಟೆ ದರ್ಲಿ ಬರ್ಗರ್ ಐತೆ ಏನ್ ಮಾಡ್ತೀನಿ ಅಂತ ಇದೆ. ನೀ ಯಾಮಾನ ಮಾರ. ನಾ ದರ್ಲಿ ಬರ್ಗದ ಅಲ್ದ, ವೀರಾವೇಶ. ಈಗೆಲ್ಲ ಮಾಡ್ಕ. ಹೌದಾ? ಹಂಗ ಶುರು ಮಾಡ. ಬಳಿರೆ ಬಳಿರೆ ಭುವನ ಸುಂದರಿ, ನಾವು ನಿಟ್ಟಿನಿಂದಲೇ ಉಳಿದೆಯಾಗಿ ನುಡಿವೆ ಇರುತ್ತವೆ. ಕೊಂದು ಕಳಿತೇನೆ. ಬೇಡ, ಅವರನ್ನು ಕೊಲ್ಲುವುದಕ್ಕೆ ಮಾತ್ರ ಮುಂದಾಗದಿರಿ. ಎಲ್ಲಾದ್ರೂ ಅವರಿಬ್ರು ಸತ್ರು ಅಂತಾದ್ರೆ ನನ್ನ ಅಕ್ಕಂದಿರ ಪರಿಸ್ಥಿತಿ ಏನಾಗಿ ಹೋಗುತ್ತದೆ. ಗಂಡನನ್ನ ಕಳೆದುಕೊಳ್ತಾರೆ. ನನಗೆ ಅದಾಶ್ಚರ್ಯ ಅಲ್ಲ, ಮತ್ತೆಂತದ್ದೇ? ಸರಿಯಾಗಿ ನಡೆಯುವುದಕ್ಕೂ ಸಾಧ್ಯ ನಿಮಗೆ. ಅಂಥದ್ರಲ್ಲಿ ಅವರಿಬ್ಬರನ್ನ ಹೊಡೆದುರುಳಿಸಿದ್ರಲ್ಲ, ಎಲ್ಲಿಂದ ಬಂತು ಈ ಶಕ್ತಿ? ಇದು ನನ್ನ ಶಕ್ತಿ ಅಂತ ಭಾವಿಸಿದ್ಯಾ? ಮತ್ತೆ ಇದು ಶ್ರೀ ಶಕ್ತಿ. ಸ್ತ್ರೀ ಶಕ್ತಿಯ? ಹೌದು. ಈಗ ಸ್ತ್ರೀ ಶಕ್ತಿಗೆ ಸಾಲ ಸಿಕ್ಕತ್ತಾ? ಇದೆ ಕಟ್ಟುಗೆ ಎಷ್ಟು ಬತ್ತ? ಇದ ವಾರ ಕಟ್ಟುವುದಾ, ತಿಂಗಳಿಗೆ ಕಟ್ಟುವುದಾ? ಎಷ್ಟು ಬೇಕಿತ್ತ? ನಂಗೊಂದು 50 ಬೇಕಿತ್ತು. ನೀ ಹಾಳಾದದ್ದೇ ಅದ್ರ. ಬೇರೆ ಎಲ್ಲ ಬದಲು ತೆಗ್ದಾಯ್ತು, ಅದೊಂದು ಬಾಕಿ ಕೊಡುದಾರು ಕೊಡಿ ಮಾರ. ಸರಿ ಕಟ್ಕೋತದ. ಒಂದೊಮ್ಮೆ ಹೇಳಿಲ್ವೇನೆ? ಏನು? ಹೆಣ್ಣಾದವಳು ಪತಿಪರಾಯಣಿ ಆದ್ರೆ ಅವಳು ಆಚರಿಸಿದ ಧರ್ಮವೇ ಅವಳು ರಕ್ಷಣೆ ಮಾಡ್ತದೆ. ನೀನಾಚರಿಸಿದ ಧರ್ಮ ನಿನ್ನ ರಕ್ಷಣೆ ಮಾಡಿತ್ತು. ಓ ಇವರಿಬ್ರು ಧರ್ಮಕ್ಕೆ ಪೆಟ್ಟು ಬಿತ್ತು. ಬಿದ್ದದ್ದು ಸರಿಯೇ ಆಯ್ತು. ಎಷ್ಟೇ ಬಿದ್ರು ಇವರಿಬ್ರು ಸರಿಯಾಗುದಿಲ್ವಲ್ಲ. ಈ ಬರಿದಾದ ಹಾಳೆ ಆದ್ರೆ ಬರಿಬಹುದು, ಬರೆದ ಹಾಳೆ ಆದ್ರೆ ಓದ್ಬಹುದು. ಈ ಗೀಚಿದ ಹಾಳೆ ಏನ್ ಮಾಡುವುದು? ಹರಿದು ಬಿಸಾಡಬೇಕಷ್ಟೇ. ಬೆಳಗ್ಗೆ ಮನೆ ಬಾಲಿ ತಗೋ ಪತ್ರ ಇಲ್ಲ ಕಾಣ. ನೀ ಬೆಳಿಗ್ಗೆ ಅದೇ ಮಾಡ. ಬನ್ನಿ ಸ್ವಾಮಿ, ನೀವು ಎಷ್ಟಲ್ಲಿರುವ ಅಷ್ಟೇ. ಪ್ರಭು. ಹೊಟ್ನಲ್ಲ ಎಂತ ಮಾಡೋದು ನಾವು ಮೊದ್ಲು ಅರ್ಧ ಗಂಟೆ ಬೇಗಿನಿ ಮಲ್ಲ ಒಳ್ಳೆ ದಾರಿ ಮರ ಗಟ್ಟದ ಆಟ ಒಂದು ಆಟ ಮರ ಗಟ್ಲೇ ಇದ ಇನ್ನು ಎಷ್ಟು ಆಟ ಆಯ್ತಾ? ಇವತ್ತು ಮನೆ ಹೋದ್ನೆ ಮತ್ ಮತ್ತಿಲ್ಲ ಮತ್ 30 ಬಂದ್ ಮಾತಾಡ್ಕ ನಾ ಬರ್ತೀನ. ನೀ ಮತ್ತಿಲ್ಲ, ಬಿಡು ಬಿಡು, ನಾನು ಮತ್ತಿಲ್ಲ. ಅಣ್ಣ ನಿಂಗೆ ಕೊಡ್ತೆ. ಒಂದು ಕೆಲಸ ನೀವು ಓದ್ತ ನೀನೊಂದು ಹೇಳಿ ನಮ್ಮ ಕೈಲೇ ಇನ್ನು ಏನಿಲ್ಲ. ಒಂದು ಕೆಲಸ ಇಲ್ಲ, ಅಣ್ಣ
ಅವನಿಗೆ ಹಾ. ಒಟ್ಟು ನಮಗೆ ಹಾ. ಬೇರೆ ಯಾರಿಗೂ ಗೊತ್ತಾಗಿಲ್ಲ ಆಗ್ಲೇ ಇಲ್ಲ ಹಾ. ಅಪ್ಪ ಶ್ರೀಮದ್ರಮಾರಮಣ ಗೋವಿಂದಾದಿ ಗೋವಿಂದ. ಅಣ್ಣ ಹಾ? ಎಲ್ಲಿ ಸಾವಿರ ನೀನು ವಸಂತ ಇತ್ತನ ಎಂತದೇನು ಮಾರೆ ಯಾರು ಗೋವಿಂದ ಆಗ್ದಂಗೆ ಇತ್ತಲ್ಲ ಹೌದು ಹಾಂ ಓಯ್ ನಮಸ್ಕಾರ. ಏ ಸತ್ತವನ ಭೂತ ಏ, ಭೂತ ಅಲ್ದ, ಅಲ್ಲ ದೂತ ದೂತ. ನಾ ದೂತ್ನೆ ಅಂದದ್ದೆ ಹಾ. ನಿಂಗೆ ಭೂತ ಅಂದಾಗಾಯ್ತಾ ಭೂತ ಅದೇ. ಸುಳ್ಳಲ್ಲ ನೀ ಎಲ್ಲಿ ಸತ್ತಿದೆ ನಾನು ಆವಾಗಲೇ ಬಂದಿದ್ದ. ಆವಾಗ ಮೈ ಬಿಟ್ಬಿಡ ಈಗ ವ್ಯಾಯಾಮ ಮಾಡಿ ಮೈಕೆ ಎಲ್ಲ ನಾವು ಹೌದಾ? ನೀ ಎಷ್ಟು ಜೊತೆ ಬಂದಿದ್ದ ಆವಾಗಲೇ ಬಂದಿದೆ. ಆಗ್ಲೇ ಬಂದಿದ್ಯಾ ಆವಾಗಲೇ ಬಂದಿದೆ. ಅದರ ಪ್ರಕರಣ ಎಲ್ಲ ನೋಡಿದೆ. ಪ್ರಕರಣ ನೋಡ್ದ್ಯಾ ಹೌದೌದು. ಹೇಗೆ ಅವನಿಗೆ ಕೊಟ್ಟದ ಹೇಗೆ ಕೊಟ್ಟು ತಡ್ಡಿಲ್ಲ. ಸಾಮ ಕೊಡ್ಲಿ ಪಾಪಣ್ಣಿಗ ಯಾರು? ನಾವು ಪಾಪಣ್ಣ ನಿಮಗೆ ಕೊಟ್ಟದಲ್ದ? ಎಲ್ಲ ಕಂಡಿದ್ಯಾ ಅಂತ ಹೌದೌದು. ಆದ್ರೆ ಒಂದು ಏನು? ಈ ವಿಷಯ ಎನ್ನುವುದು ಹಾ. ಯಾರೊಬ್ರಿಗೂ ಹೇಳ್ಬಾರ್ದು. ಒಬ್ಬರಿಗೂ ಹೇಳುದಿಲ್ಲ. ಒಬ್ರಿಗೆ ಹೇಳೋಲ್ಲ ಮತ್ತೊಬ್ಬರಿಗೆಲ್ಲ ಹೇಳ್ತೀಯ. ನಿನ್ನ ಹತ್ರ ಹೇಳ್ಬೇಡ ನಾಳೆ ಗುಟ್ಟಿ ಹೇಳ್ರಿ ಇಟ್ಕಂತೀಯ ನೀನು. ನಿಂಗೆ ನಿದ್ರಿ ಬೇಕ ಮರಯ್ಯ. ನೀನು ಇದ್ದವ್ರ ಹತ್ರ ಎಲ್ಲ ನಮ್ಮಲ್ಲಿದ್ದವ್ರಿಗೆ ಬಿಡು, ಇನ್ನು ಉಳಿದ ಎಲ್ಲದ ತಂಡಕ್ಕೂ ಹೇಳ್ತಾ ನೀನು. ಇಲ್ಲ ಬಿಡ, ವಿಷಯ ಬಿಡ. ಆದ್ರೂ ಒಂದು ಏನ? ಹೇಳಲೇಬೇಕಾದ್ದುಂಟು. ಯಾವುದು? ಯಾರ್ಯಾರಿಗೂ ಅಲ್ಲ, ಹಾ. ನಮ್ಮ ಮಾವ ಉಗ್ರಸೇನಿಗೆ ಹೋಗಿ ಹೇಳ್ಬೇಕು. ಹೌದು, ಪಾಪಣ್ಣ ಸರಿ ಕೊಟ್ಟ. ಹಾಗೆ ಹೇಳುವುದಲ್ಲ, ಗುಣಸುಂದರಿ ಹಾಗೂ ಹಾ. ಪಾಪಣ್ಣನ ಯೋಗಕ್ಷೇಮವನ್ನು ವಿಚಾರಿಸೋದಕ್ಕೆ ದುರ್ಮುಖಿ ಹೋದದ್ದು. ಹೋದ್ರು. ಅವ್ನು ಮೈ ಮೇಲೆ ಬಿದ್ದ ಅಂತ ಹೇಳಿ ಹೊಡೆದನ್ ಬೇಡ, ಹಾ, ಮೈ ಮೇಲೆ ಬಿದ್ದ ಅಂತ ಹೇಳು. ಹಾ. ಹೊಡೆದ ಅಂತ ಹೇಳಿದ್ರೆ ಮರ್ಯಾದೆ ಹೋಗ್ತದೆ. ಹೇಳ್ರೆ. ನೀನ್ ಇಷ್ಟೇ ಹೇಳ್ದೆ ಅಂತ ಹೇಳಿದ್ರೆ ಹಾ. ಮಗನ ನೀನು ಬರೋ ವರ್ಷಕ್ಕೆ ಮೇಲೆ ಬಿದ್ದೆ. ಹೌದಾ? ಆ ಹಾ. ಬರೋ ವರ್ಷಕ್ಕೆ ಜಾಗ ನಿನಗೆ. ಇಷ್ಟ ಹೇಳ್ರೆ. ಹಾ. ಸಂಬಳ ಹಾ. 2ರಷ್ಟು. ಇಷ್ಟ ಹೇಳ್ರೆ. ಹೌದು. ಹಾ. ಅಷ್ಟು ಮಾತ್ರ ಅಲ್ಲ, ಹಾ. ನಿನ್ನ ಕೆಲಸ ಹಾ. ನೀನು ಬರ್ದೇ ಇರು, ಹಾ. ನಿನ್ ಕೇಳುವರಿಲ್ಲ. ಇಷ್ಟ ಹೇಳ್ರೆ. ಹಾ. ಅವ್ರು ನಿನಗೆ ಬರ್ದು ಹಾಕದ್ ಮಾಡದೇ ಇರು, ಹಾ. ಕೇಳುವರಿಲ್ಲ. ಇಷ್ಟ ಹೇಳ್ರೆ. ಹೌದೌದು. ಹಾ ಹಾ. ಇದ ನಿನಗೆ ಮದುವೆ ಆಗಿದೆಯಾ? ಹೌದು, ಮದುವೆ ಆಗಿದೆ. ಬತ್ತೆ ನಿಮ್ಮ ಮನೆಗೆ ಒಂದು ದಿವಸ. ಅಣ್ಣ, ನೀವು ಬರುದಲ್ಲ, ನಿಮ್ಮ ಗಾಳಿಯು ನಮ್ಮ ಹತ್ರ ಸೋಕೋದು ಬೇಡ. ಯಾಕೆ ನಿಮ್ಮ ಮನೆಗೆ ಬರ್ದ? ಬೇಡ 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 ಬೇಡ. ಹಾ. ಇದ ನಿನ್ನ ಹೆಂಡತಿಗೆ ಏನಾದ್ರು ಬೈಕಿ ಉಂಟಾ? ಬೈಕೆ ಹಾಕಿ 7 ಗಂಡು ಮಕ್ಕಳಿದ್ದೋ ಮಾರೆ. ಬಯಕೆ ಹಾಕುದಲ್ಲ ಮರ, ಬಯಕೆ ಆಸೆ. ಹಾ ಹಾ. ಹಾ. ಆಸೆ ಉಂಟು. ಯಾವಾಗ್ಲೂ ಹೇಳುದು ನಂಗೆ ಹಾರ್ಬೇಕಂತ. ಇಷ್ಟೊತ್ತಿಗೆಲ್ಲ ಹಾರ್ಬೇಕಂದ್ರೆ ಎಲ್ಲಿಂದ ಹಿಡಿದು ಹೇಳಿ ಮಾಡ್ಬೇಕಿದ್ದು ತಗೋತ್ಯಾ? ಅದಲ್ದ? ಹಾರಬೇಕಾ? ಹೌದೌದು. ಯೋಚನೆ ಮಾಡಬೇಡ. ಹಾ. ನಿಮ್ಮ ಜಾತಿಯವರೆಲ್ಲ ಹಾಕುವ ಹಾರ ಯಾವ್ದಂತ ನನಗೆ ಗೊತ್ತುಂಟು. ಯಾವ್ದು? ನಿನಗೆ 2 ಅವಲಕ್ಕಿ ಸಾರ ಮಾಡಿ ಕೊಡ್ತೆ. ಅವಲಕ್ಕಿ ಪೂರ್ಸಿ ಕಳ್ಸಿ ಇಟ್ಟೇನು? ಆ ಅವಲಕ್ಕಿ ಅಲ್ವಾ, ಮತ್ತೆ? ಚಿನ್ನದ ಅವಲಕ್ಕಿ ಸಾರ. ಓ ಹಾಗೆ ಹಾಗೆ. ಅವಲಕ್ಕಿದ ಕೊತ್ತಂಬರಿ ಇದೆಲ್ಲ ಮಾಡಿ ಕೊಡ್ತೆ. ಆಯ್ತು ಆಯ್ತು. ನೀನು ಹೆದರ್ಬೇಡ. ಆಯ್ತು. ನಿನ್ನ ಹೆಂಡತಿ ಬೇರೆ ಅಲ್ಲ, ನಿಮ್ ತಂಗಿ ಬೇರೆ ಅಲ್ಲ. ಅಡ್ಡಿಲ್ಲ, ತಮ್ಮ ತಯಾರ ನೀ ಹಾಗೆ ಬಾಯ್ ಸಾಕ.